ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ಅಂದರೆ ಸುದೀಪ್ ಸರ್ ಮಗಳು ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥದ್ದು. ಅದು ಗಣೇಶನ ಒಂದು ವಿಗ್ರಹ ಮೂರ್ತಿಯನ್ನು ಬೆನ್ನಿನ ಹಿಂದೆ ಹಾಕ್ಸ್ಕೊಂಡಿರ್ತಕ್ಕಂಥ ಒಂದು ತುಂಬ ಸುದ್ದಿ ಆಗ್ತಾ ಇದೆ. ಬಟ್ ಏನಾಗ್ತಾ ಇದೆ, ಯಾಕೆ ಹಾಕ್ಸ್ಕೊಂಡಿದ್ದಾರೆ, ಅವ್ರ ಕಾರಣ ಏನೋ, ರೀಸನ್ ಏನೋ, ಮಗಳು ಯಾಕಾಗಿ ಬೆನ್ನಿಂದನೇ ಹಾಕ್ಸ್ಕೊಂಡ್ರು, ಬೇರೆ ಎಲ್ಲೂ ಹಾಕ್ಸ್ಕೊಳ್ಳಿಲ್ಲ, ಯಾಕೆ ಏನಂದ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ಕತ್ತಿನ ಹಿಂಭಾಗದಲ್ಲಿ ಗಣೇಶನ ಟ್ಯಾಟೋ. ಟ್ರೋಲಿಗರಿಗಂತೂ ಆಹಾರವಾದ ಕಿಚ್ಚನ ಪುತ್ರಿ ಸಾನ್ವಿ ಅಂತ ಹೇಳ್ಬೋದು. ಟ್ರೋಲಿಗರಿಗೆ ಆಹಾರ ಅಂತೆ, ಅರ್ಥ ಮಾಡ್ಕೊಳ್ಳಿ. ಯಾವ ಥರ ಆಹಾರ ಅಂತಂದರೆ ಟ್ರೋಲ್ ಮಾಡೋರಿಗೆ, ಟ್ರೋಲ್ ಮಾಡೋ ಚಾನಲ್ಗಳು ನೀವು ನೋಡಿರ್ಬೋದು. ಟ್ರೋಲ್ ಮಾಡೋರೆಲ್ಲ ತುಂಬ ಟ್ರೋಲ್ ಮಾಡ್ತಾರೆ, ಯಾವ್ಯಾವ ಥರ ಏನೇನು ಮಾಡ್ತಾರೆ ಅಂತ ಗೊತ್ತಿರ್ಬೋದು. ನೋಡಿ, ಕಿಚ್ಚನ ಪುತ್ರಿ ಸಾನ್ವಿ ಸುದೀಪ್ ಆಗಾಗ ಟ್ರೋಲಿಗರಿಗೆ ಆಹಾರ ಆಗ್ತಲೇ ಇರ್ತಾರೆ ಅಂತ ಹೇಳ್ಬೋದು. ಇದೇನು ಕಿಚ್ಚನಿಗೂ ಕೂಡ ಅವರ ಪುತ್ರಿಗೂ ಕೂಡ ಹೊಸ್ತೇನಲ್ಲ, ಅಂದರೆ ನಮ್ಮ ಸುದೀಪ್ ಸರ್ಗೂ ಕೂಡ ಹೊಸ್ತೇನಲ್ಲ ಅಂತ ಹೇಳ್ಬೋದು. ಆಗಾಗ ಏನಾದರೂ ಒಂದು ವಿಷಯಕ್ಕೆ ಸಾನ್ವಿ ಸುದೀಪ್ ಅವರನ್ನು ಟೀಕೆ ಮಾಡ್ತಲೇ ಇರ್ತಾರೆ. ಆದರೆ ಅದು ಯಾವುದಕ್ಕೂ ಸಾನ್ವಿ ಸುದೀಪ್ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ. ನೀವೆಲ್ಲರೂ ಕೂಡ ನೋಡಿಬಿಡ್ದು, ಕಿಚ್ಚ ಸುದೀಪ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ರೀತಿ ಇದ್ದಾರೆ, ಆವಾಗಲಿಂದ ಅಷ್ಟೇ ಏನೇ ತಲೆ ಮೇಲೆ ತಲೆ ಬೀಳಿ ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ. ಕೆಲವೊಮ್ಮೆ ಇಂಗ್ಲೀಷ್ನಲ್ಲಿಯೇ ಮಾತಾಡಿ ನೆಟ್ಟಿಗರ ಕೆಂಗಣಿಗೆ ಒಂಥರ ಗುರಿ ಆಗ್ತಾ ಇರ್ತಾರೆ ಅವರು. ಕೌಂಟ್ಗೆ ಕೊಡ್ತಾ ಇರ್ಬೋದು. ನೀವು ನೋಡ್ಬೋದು ಸುದೀಪ್ ಸರ್ ಅಂತಂದರೆ ಯಾವ ಥರ ಮಾತು ಬೆಳೆಸ್ಕೊಂಡು ಹೋಗ್ತಾರೆ. ಕೊನೆಗೆ ಸುದೀಪ್ ಸರೇ ಗೆಲ್ತಾರೆ, ಅವ್ರು ಆಪೋಸಿಟರೇ ಸೋಲ್ತಾರೆ ಅನ್ನೋದನ್ನ ನೀವು ನೋಡ್ಬೋದು. ಬಟ್ ಏನಂತಂದರೆ, ಇನ್ನೊಮ್ಮೆ ಧರಿಸಿದ ಒಂದು ಉಡುಪಿನ ವಿಚಾರಕ್ಕೆ ಕೂಡ ಹೀಗೆ ಟೀಕೆಗಳನ್ನು ಹಿಂದೆ ಎದುರಿಸಿದಂತೆ ಕಿಚ್ಚ ಸುದೀಪ್ ಕೂಡ ಹಲವು ಸಂದರ್ಶನಗಳಲ್ಲಿ ತಮ್ಮ ಮಗಳ ಬಗ್ಗೆ ಟೀಕೆ ಮಾಡೋದನ್ನು ಖಂಡಿಸಿರ್ತಾ ಇರ್ತಾರೆ. ಟೀಕಾಕಾರರಿಗೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇರ್ತಾರೆ. ಈಗಿದ್ದರೂ ಮಗಳ ವಿರುದ್ಧ ಟೀಕೆ ಮಾಡುವುದು ತುಂಬ ಮಾತ್ರ ಯಾಕೆ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನೋಡಿ, 2 ದಿನಗಳ ಹಿಂದೆ ಅಷ್ಟೇ ಸಾನ್ವಿ ಸುದೀಪ್ ಟ್ಯಾಟೋ ಹಾಕ್ಸ್ಕೊಂಡಿರ್ತಿರ್ತಕ್ಕಂಥ ವಿಡಿಯೋ ಒಂದು ಏನಿತ್ತು, ಅದನ್ನು ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ರು. ಬಟ್ ಶೇರ್ ಮಾಡ್ಕೊಂಡಾದ್ಮೇಲೆ ನಂತರ ಏನಾಯಿತು ಅಂತಂದರೆ, ತುಂಬ ಎಷ್ಟೋ ಜನ ಅಭಿಮಾನಿಗಳು ಒಳ್ಳೆಯದನ್ನು ಕೂಡ ಮಾತಾಡಿದ್ರು, ಪರವಾಗಿಲ್ಲ, ತುಂಬ ಒಳ್ಳೆ ಹುಡುಗಿ, ದೇವ್ರ ಮೇಲೆ ಭಕ್ತಿ ಇದೆ ಅಂತ. ಎಷ್ಟೋ ಜನ ಬ್ಯಾಡ್ ಕೂಡ ಮಾಡಿದ್ರು. ಯಾಕೆಂದರೆ ದೇವರ ಒಂದು ಮೂರ್ತಿಯನ್ನು, ವಿಗ್ರಹ ಒಂದು ಚಿತ್ರವನ್ನು ಬೆನ್ನಿನ ಮೇಲೆ ಹಾಕ್ಸ್ಕೊಳ್ಳುವಂಥದ್ದು ಕೂಡ ಏನಿದೆ, ಅದ್ರ ಮೈ ಮೇಲೆ ಕೂಡ ಹಾಕ್ಸ್ಕೊಳ್ಳೋದೇ ದೊಡ್ಡ ತಪ್ಪು. ಇನ್ನು ಬೆನ್ನಿನ ಮೇಲೆ ಹಿಂದೆನೇ ಯಾಕೆ ಹಾಕ್ಸ್ಕೊಂಡ್ರು ಅಂತಕ್ಕಂಥದ್ದು ಎಷ್ಟೋ ಜನರ ಒಂದು ಕೆಟ್ಟ ಅಭಿಪ್ರಾಯ ಇದೆ ಅಷ್ಟೇ. ನೋಡಿ, ಸುದೀಪ್ ತನ್ನ ಕತ್ತಿನ ಹಿಂಭಾಗದಲ್ಲೇ ಗಣೇಶನ ಟ್ಯಾಟೋವನ್ನು ಕೂಡ ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನು, ಅಂದರೆ ಸಾನ್ವಿ ಸುದೀಪ್ ಅವರು ತನ್ನ ಕತ್ತಿನ ಹಿಂದಿನ ಭಾಗದಲ್ಲಿ ಗಣೇಶನ ಟ್ಯಾಟೋವನ್ನು ಹಾಕ್ಸ್ಕೊಂಡಿದ್ದದ್ದು ನಿಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆ ವಿಡಿಯೋವನ್ನು ನೋಡ್ತಿದ್ದಂತೆ ಟ್ರೋಲಿಗರು ಕೂಡ ಆಕ್ಟಿವ್ ಆಗ್ತಾ ಇರ್ತಾರೆ. ಹಾಗೆ ನೆಟ್ಟಿಗರು ಕೂಡ ಅಲ್ಲಿಂದ ನೆಗೆಟಿವ್ಗಾಗಿ ಕಾಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ನೋಡಿ, ನೆಗೆಟಿವ್ ಕಾಮೆಂಟು, ಪಾಸಿಟಿವ್ ಕಾಮೆಂಟ್ ಎಲ್ಲ ಕೂಡ ನೀವು ನೋಡ್ಬೋದು, ಎಲ್ಲ ಕೂಡ ಬಂದಿರುತ್ತೆ. ನೆಗೆಟಿವ್ ಪಾಸಿಟಿವ್ ಏನಕ್ಕೆ ಆಗ್ತಾರೆ ಅಂತಂದರೆ, ಅವ್ರಿಗೆ ಏನನ್ಸುತ್ತೆ ಮನಸ್ಸಿಗೆ ಅದು ಹಾಕ್ತಾರೆ, ಇಲ್ಲ ಅಂತಲ್ಲ. ಈಗ ನೋಡಿ, ನಾನು ಕೂಡ ನನಗನ್ಸಿದ್ದನ್ನು ಹೇಳ್ತಾ ಇದ್ದೀನಿ. ಗಣೇಶನನ್ನೇ ಮೈ ಮೇಲೆ ಹಾಕ್ಸ್ಕೊಳ್ಳೋದನ್ನು ಒಪ್ಕೊಂಡಿರ್ಲಿವಂತೆ. ಬಟ್ ಇದು ತಪ್ಪು ಅಂತ ಕೂಡ ಅನೇಕ ಮಂದಿ ಟೀಕೆಯನ್ನು ಮಾಡ್ತಾ ಇದ್ದಾರಂತೆ. ಆದರೆ ಕೆಲವರು ಮಾತ್ರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ, ಸಾನ್ವಿ ಸುದೀಪ್ ಮಾಡಿದ ವಿಡಿಯೋಗೆ ಕಾಮೆಂಟ್ಗಳು ಬಹುತೇಕ ನೆಗೆಟಿವ್ ಆಗಿ ಬರ್ತಾ ಇದೆ. ದಯವಿಟ್ಟು ಇದು ಮಾಡ್ತಾ ಇರೋದು ತಪ್ಪು. ಒಬ್ಬರು ದೇವರು ಮನಸ್ಸಲ್ಲೇ ಇರಬೇಕೇ ಹೊರತು ಮೈ ಮೇಲಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಒಬ್ಬರು ದೇವರು ಅನ್ನೋದು ಮನಸ್ಸಲ್ಲಿ ಇರಬೇಕು. ಮನಸ್ಸಲ್ಲಿ ದೇವರಿದ್ದಾನೆ ಇಲ್ಲ ಅಂತಕ್ಕಂಥದ್ದು ಅದು ಮನಸ್ಸಲ್ಲಿ ಇರಬೇಕು. ಮನಸ್ಸಲ್ಲೇ ದೇವರಿದ್ದಾನೆ ಅಂತ ಅದನ್ನು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ನೋಡಿ, ಯಾವುದೋ ಗುಡಿಗೆ ಹೋಗಿ ದೇವ್ರ ಪೂಜೆ ಮಾಡಿದ್ರೆ ದೇವ್ರಿರಲ್ಲ ಅಲ್ಲಿ. ಮನಸ್ಸಲ್ಲಿದ್ದರೆ ಸಾಕು, ದೇವ್ರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಒಂದು ಗಂಧ ಕಡ್ಡಿ ಹಚ್ಚಿದ್ರೆ, ಹೂವು ಹಾಕಿದ್ರೆ ದೇವ್ರು ಒಳ್ಳೇದು ಮಾಡಲ್ಲ ನಿಮಗೆ. ಮನಸ್ಸಲ್ಲಿ ಕೇಳ್ಕೊತಾ ಇದ್ದೀರಾ, ಅಷ್ಟು ಸಾಕು ಅಂತ ಕೂಡ ಎಷ್ಟೋ ಜನ ಕಡೆ ಕೂಡ ಹೇಳ್ತಾ ಇರ್ತಾರೆ. ಆದರೆ ಇವರು ಟ್ಯಾಟೋ ಮೈ ಮೇಲೆ ಗಣೇಶನ ಒಂದು ಮೂರ್ತಿಯನ್ನು ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಕೂಡ ಎಷ್ಟೋ ಜನ ಪಾಸಿಟಿವ್ ಕಾಮೆಂಟ್ ಕೂಡ ಆಗ್ತಾ ಇದ್ದಾರೆ. ಬಟ್ ಏನಂತಂದರೆ, ಆದರೆ ನನಗೆ ತಿಳಿದವ್ರು ಏನಂತಂದರೆ, ತಿಳಿದಿರೋದೇನಂತಂದರೆ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ ಪ್ಲೀಸ್ ಅಂತಕ್ಕಂಥದ್ದು. ಅವ್ರು ಹೇಳಿರ್ತಕ್ಕಂಥ ಏನು ಮಾತು ಹೇಳ್ತೀನಿ ನೋಡಿ, ಗಣಪತಿಯನ್ನು ಬೆನ್ನ ಮೇಲೆ ಹಾಕಿಸ್ಕೊಳ್ಬಾರ್ದು, ಕೈ ರಟ್ಟೆ ಮೇಲೆ ಹಾಕ್ಸ್ಕೊಳ್ಬೋದಿತ್ತು. ಮತ್ತು ಅದು ಬಿಟ್ಟರೆ ಇಲ್ಲ ಎದೆ ಮೇಲೋ ಕೈ ರಟ್ಟೆ ಮೇಲೆ, ಆಲ್ಮೋಸ್ಟ್ ಕೈ ರಟ್ಟೆ ಮೇಲೆ ಹಾಕ್ಸ್ಕೊಂಡ್ರೆ ಒಳ್ಳೆಯದು ಅಂತ ಕೂಡ ಹೇಳಿರ್ತಕ್ಕಂಥದ್ದು, ಅಂದರೆ ನಮ್ಮ ಜನಗಳೇ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಇಲ್ಲೇನಂತ ಒಂದು ಕಾರಣ ಬರುತ್ತೆ ಅಂದರೆ, ನನ್ನ ಬಾಡಿ ನನ್ನಿಷ್ಟ ಎಲ್ಲಿ ಬೇಕಾದ್ರೂ ಹಾಕ್ಸ್ಕೊತೀನಿ ಅಂತ ಕೂಡ ಅವ್ರು ಹೇಳ್ಬೋದು, ಸುದೀಪ್ ಅವ್ರ ಮಗಳು. ಯಾಕೆಂದರೆ ನನ್ನ ಬಾಡಿ ನನ್ನಿಷ್ಟ, ನನ್ನ ದೇವರು, ನಾನು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೊತೀನಿ, ಅದಕ್ಕೆ ಕೇಳೋ ರೈಟ್ಸ್ ನಿಮಗಿಲ್ಲ ಅಂತ ಕೂಡ ಹೇಳ್ಬೋದು. ಆದರೆ ನಮ್ಮ ಜನ ಹೇಳ್ತಾ ಇರ್ತಕ್ಕಂಥದ್ದು, ಈ ರೀತಿ ಮಾಡಿದರೆ ನಿಮ್ಗೆ ಆಗ್ತಿತ್ತು, ಒಳ್ಳೆ ಪಾಸಿಟಿವ್ ಕಾಮೆಂಟ್ ಬರ್ತಾಯಿತ್ತು, ನೆಗೆಟಿವ್ ಕಾಮೆಂಟ್ ಬರ್ತಾ ಇಲ್ಲ, ಆದರೆ ಬರ್ತಿರಲಿಲ್ಲ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ನೋಡಿ, ದೇವ್ರ ಪೂಜೆಗೆ ಸೀಮಿತ ಹೊರತು ನಿಮ್ಮ ಸೋಕಿಗಲ್ಲ ಇದು ಅಂತ ಕೂಡ ಕಾಮೆಂಟ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಹಲವಾರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಏನಂತಂದರೆ, ಗಣೇಶನ ಟ್ಯಾಟೋಗೆ ಬಂದ ಬಹುತೇಕ ಕಾಮೆಂಟ್ಗಳು ನೆಗೆಟಿವೇ ಆಗಿದೆ. ಆದರೆ ಬೇರೆಯವರು ಮಕ್ಕಳು ಮಾಡಿದರೆ ಈ ತಪ್ಪನ್ನ ಮತ್ತೆ ಇನ್ನೂ ಏನೇನೋ ಕರಿತಿರ್ತೀರಾ ಅಂತ ಕೂಡ ತುಂಬ ಏನೇನೋ ಇನ್ನೂ ನೆಗೆಟಿವ್ ಇರ್ತಿತ್ತು. ನೋಡಿ, ಅದೇ ಶ್ರೀಮಂತರ ಮಕ್ಕಳು ಮಾಡಿದರೆ ಟ್ರೆಂಡು, ಇದು ಏನೇನೋ ಏನೇನೋ ಬಡವರು ಮಾಡಿದರೆ ತಪ್ಪು,
ಶ್ರೀಮಂತರ ಮಕ್ಕಳು ಮಾಡಿದರೆ ತಪ್ಪಲ್ಲ, ಅಷ್ಟೇ ಅಷ್ಟೇ ಯಾಕೆ. ಹಾಗೆ ಇನ್ನೊಬ್ಬರು ಕೂಡ ಅಕ್ಕ ನಿನಗೆ ಇಂಗ್ಲೀಷ್ ಬರುತ್ತೆ ಅಂತ ಗೊತ್ತು, ದಯವಿಟ್ಟು ಕನ್ನಡದಲ್ಲಿ ಮಾತಾಡು ಅಂತ ಕೂಡ ಹೇಳ್ಕೊಡ್ತೀರಾ. ಒಬ್ಬ ದೊಡ್ಡ ಸ್ಟಾರ್ ಮಗಳು ನಿಮ್ಮ ಅಪ್ಪ ನನ್ನ ಬಾಸ್ ಕೂಡ ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ. ಆದರೆ ಹೆಂಗೆ ಅಂತಂದರೆ ಇಲ್ಲಿ ಇದು ವೈರಲ್ ಆಗ್ತಾ ಇರ್ತಕ್ಕಂಥದ್ದು, ಒಬ್ಬ ಬಡವ್ರ ಮಕ್ಕಳು ಯಾರಾದರೂ ಈ ರೀತಿ ಮಾಡಿಕೊಂಡ್ರೆ ನೀವು ಕೇಳಲ್ಲ, ನಾವು ಶ್ರೀಮಂತರ ಮಕ್ಕಳು ಬಿಟ್ಟು ಸಿಕ್ಬಿಡ್ತೀವಿ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಕೊಂಡಿದ್ದೀರಾ, ಅದಕ್ಕೆ ಹಿಂಗೆ ಕೇಳ್ತಾ ಇದ್ದೀರಾ ಅಂತ ಕೂಡ ಸಾನ್ವಿ ಸುದೀಪ್ ಅವರು ಹೇಳ್ತಾ ಇರೋದು, ಅಂದರೆ ಸುದೀಪ್ ಸರ್ ಮಗಳು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಏನಂತಂದರೆ ಇನ್ನೂ ಪದೇ ಈ ಕಡೆಯಿಂದ ಕೂಡ ಅವರು ನಿಂತು ಬ್ಯಾಟ್ ಬೀಸಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಕೆಲವು ಕಾಮೆಂಟ್ಗಳಿಗೆ ಬುದ್ಧಿ ಕೂಡ ಹೇಳ್ತಾ ಇದ್ದಾರೆ, ದೊಡ್ಡವರು ಆದರ್ಶವಾಗಿ ಬದುಕಬೇಕು, ದೇವರಿಗೆ ಗೌರವ ಕೊಡಬೇಕು, ಈ ರೀತಿ ವರ್ತನೆಗಳನ್ನು ನಿಲ್ಲಿಸಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತೊಬ್ಬರು ಹ್ಯೂಮರ್ಸ್ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರಂತೆ. ಬಟ್ ಏಕಾಂತದ ಟೈಮಲ್ಲಿ ಏಕದಂತನ ಒಂದು ಕತೆ ಏನು ನೋಡಿ, ಏಕಾಂತದ ಟೈಮಲ್ಲಿ ಏಕದಂತನ ಕತೆ ಏನು ಅಂತ ಕೂಡ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಕಾಮೆಂಟ್ಸಲ್ಲೇ ನೋಡಿ. ಕೆಲವರು ಸಾನ್ವಿ ಸುದೀಪ್ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ ಅಂತ ಹೇಳ್ಬೋದು. ಸಾನ್ವಿ ಸುದೀಪ್ ಅವರು ಮಾಡಿರ್ತಕ್ಕಂಥದ್ದು ಒಳ್ಳೆಯದೇ ಅಂತ ಕೂಡ ಹೇಳ್ತಾ ಇದ್ದಾರೆ. 100 ಜನ ಬುದ್ಧಿ ಹೇಳೋಕೆ ಬರ್ತಾರೆ ನೋಡಿ ಅಂತ ಕೂಡ ಸಾನ್ವಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಸಾನ್ವಿ ಸುದೀಪ್ ಅವರು ಕತ್ತಿನ ಹಿಂಭಾಗದಲ್ಲಿ ಗಣೇಶನ ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ವಿವಾದಕ್ಕೆ ಎಡೆ ಮಾಡಿಕೊಂಡಿದೆ ಅಂತ ಕೂಡ ಹೇಳ್ಬೋದು ನೋಡಿ. ನೆಟ್ಟಿಗರು ಸುದೀಪ್ ಪುತ್ರಿಯ ವಿರುದ್ಧ ಗರಂ ಆಗಿದ್ದಾಕೆ, ಆದರೆ ಕಾಮೆಂಟ್ಗಳು ಸಾನ್ವಿ ಸುದೀಪ್ ಹಿಂದಿನಂತೆ ಪ್ರತಿಕ್ರಿಯೆ ನೀಡುವ ಒಂದು ಗೋಜಿಗೆ ಹೋಗ್ತಾ ಇಲ್ಲ. ಸುದೀಪ್ ಬೆಂಬಲಿಗೂ ಕೂಡ ಸಾನ್ವಿ ಪರವಾಗಿ ನಿಂತು ಒಂದು ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಅದು ಅವರಿಷ್ಟ, ಅವ್ರ ಬಾಡಿ ಎಲ್ಲಿ ಬೇಕಾದರೂ ಹಾಕ್ಸ್ಕೊತಾರೆ, ಏನು ಬೇಕಾದರೂ ಮಾಡ್ಕೋತಾರೆ. ಕೇಳೋ ಅಧಿಕಾರ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಯಾಕೆಂದರೆ ಈಗ ನಿಮ್ಮ ಬಾಡಿನೂ ಅಷ್ಟೇ, ನಾನು ಕೇಳ್ತೀನಿ ಬಂದು ಕೇಳೋಕ್ಕಾಗತ್ತಾ? ನಿಮ್ಮಿಷ್ಟ. ಯಾಕೆಂದರೆ ನೀವು ಅಲ್ಲಿ ಏನೋ ಹಾಕ್ಸ್ಕೊಂಡಿರ್ತೀರ, ಏನಾದರೂ ಹಾಕ್ಕೊಳ್ಳಿ, ಒಂದು ಹುಲಿ ಚಿತ್ರಾನ ಹಾಕ್ಕೊಳ್ಳಿ, ನಿಮ್ಮ ಚಿತ್ರಾನ ಹಾಕ್ಕೊಳ್ಳಿ, ನಿಮ್ಮ ತಾಯಿದಾದರೂ ಹಾಕ್ಕೊಳ್ಳಿ, ನಿಮ್ಮಿಷ್ಟ. ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥ ಒಂದು ವಿಚಾರ ಯಾವುದೇ ಕಾರಣಕ್ಕೂ ತಪ್ಪಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು. ಅವರೆಲ್ಲಾದರೂ ಹಾಕ್ಸ್ಕೊಳ್ಳಿ, ಅದು ಅವ್ರಿಷ್ಟ. ಯಾಕೆಂತಂದರೆ ಅದು ಅವ್ರ ಬಾಡಿ, ಅವರ ಒಂದು ಮನಸ್ಸಿಗೆ ಏನನ್ಸುತ್ತೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಬಟ್ ಆದರೂ ಕೂಡ ಅಭಿಮಾನಿಗಳಾಗಿ ಕೆಲವು ಜನಗಳು ಕಾಮೆಂಟ್ ಹಾಕಿರ್ತಕ್ಕಂಥದ್ದು ಸರಿ ಅಂತ ಹೇಳ್ಬೋದು. ಕಾಮೆಂಟಲ್ಲಿ ನಿಮಗೇನಿಸುತ್ತೆ ಕೂಡ ಉತ್ತರ ಕೊಟ್ಟಿದ್ದೀರಾ, ಇಲ್ಲ ಅಂತಲ್ಲ. ಹೀಗೆ ಸುದೀಪ್ ಸರ್ ಮಗಳಂತಲ್ಲ, ಸುದೀಪ್ ಸರ್ ಬಗ್ಗೆ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ಎಪಿಸೋಡಿಗೆ ಕೂಡ ಸುದೀಪ್ ಸರ್ ಮಗಳಂತಲ್ಲ, ಹಲವಾರು ನಟರು ನಿರ್ದೇಶಕರ ಬಗ್ಗೆ ತುಂಬ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಬಟ್ ಏನಾಗ್ತಿದೆ ಹಾಗಾದರೆ ಸ್ಯಾಂಡಲ್ವುಡ್ಡಲ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಭೇಟಿ ಆಗೋಣ. ಯಾಕೆಂತಂದರೆ ಈಗಾಗಲೇ ಸುದೀಪ್ ಸರ್ ಮಗಳು ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥ ಕಾರಣ ಏನು ಎತ್ತ ಅಂತ ಕೊಡೋದು ನಾನು ಈಗ ನೋಡಿ, ಇಲ್ಲಿವರೆಗೂ ಕೂಡ ಟ್ಯಾಟೋ ಹಾಕ್ಸ್ಕೊಂಡಿರಲಿಲ್ಲ ಅವರು. ಈಗ ಸ್ವಲ್ಪ ವಯಸ್ಸು ಬಂದ ಮೇಲೆ ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥದ್ದು. ಚಿಕ್ಕ ಮಕ್ಕಳಾಗಿದ್ದಾಗ ಯಾರು ಕೂಡ ಟ್ಯಾಟೋ ಹಾಕ್ಸ್ಕೊಳ್ಳಲ್ಲ, ಯಾಕೆಂದರೆ ಟ್ಯಾಟೋ ಅಂತ ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಆದರೂ ಸುದೀಪ್ ಸರ್ ಕೂಡ ಬುದ್ಧಿ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಏಕೆಂದರೆ ಇಂಥ ದೇವರ ವಿಗ್ರಹವನ್ನು ಹಿಂದೆ ಹಾಕ್ಸ್ಕೊಳ್ತಕ್ಕಂಥದ್ದು ಕೆಲವೊಂದು ಜನರ ಅಭಿಪ್ರಾಯ ತಪ್ಪು ಅಂತ, ಕೆಲವೊಬ್ಬರು ಹೇಳ್ತಕ್ಕಂಥದ್ದು ಸರಿ ಅಂತ. ಬಟ್ ಆದರೂ ಕೂಡ ಸುದೀಪ್ ಸರ್ ಕೂಡ ಅವರ ಮಗಳ ಮಾತಿಗೆ ನಿಲ್ತಾರಾ ಇಲ್ವೋ ಅನ್ನೋಂಥದ್ದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ. ಬಟ್ ಆದರೂ ಕೂಡ ಸುದೀಪ್ ಸರ್ ಆಲ್ಮೋಸ್ಟು ಮಗಳಿಗೂ ಕೂಡ ಬುದ್ಧಿ ಹೇಳಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಮಗಳು ಪರನೇ ಮಾತಾಡ್ತಾರೆ ಜಾಸ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಅದು ಅವ್ರಿಷ್ಟ. ಈಗ ನೋಡಿ, ಸುದೀಪ್ ಸರ್ ಒಂದು ಹಲವಾರು ಸಿನಿಮಾಗಳನ್ನ ನೀವು ನೋಡಿರ್ತೀರ, ಅವ್ರ ಸಿನಿಮಾದಲ್ಲಿ ಜಾಸ್ತಿ ಚಾಲೆಂಜೇ ತಗೋತಾರೆ. ನಾನು ಈ ಸಿನಿಮಾದಲ್ಲಿ ಗೆಲ್ತೀನಿ, ಸೋಲ್ತೀನಿ, ನನ್ನ ಇಷ್ಟ. ಯಾಕೆಂದರೆ ನನ್ನಿಷ್ಟ, ನನ್ನ ದುಡ್ಡು, ನಾನು ಬಂಡವಾಳ ಹಾಕಿದ್ದೀನಿ, ಇಲ್ಲಾಂದರೆ ನಾನು ನಟನಾಗಿ ಅಭಿನಯಿಸಿದ್ದೀನಿ, ನನ್ನ ಇಷ್ಟ ಅಂತ ಕೂಡ ಆ ರೀತಿ ಕೂಡ ಹೇಳ್ಕೊತಾರೆ. ತುಂಬ ಆಲ್ಮೋಸ್ಟು ಅವರ ಸಿನಿಮಾಗಳಲ್ಲೆಲ್ಲ ಇದೇ ರೀತಿ ಹೇಳಿರ್ತಕ್ಕಂಥದ್ದವರು. ಬಟ್ ಆದರೂ ಕೂಡ ಈಗಲೂ ಅಷ್ಟೇ ಅವರ ಮಗಳ ವಿಚಾರದಲ್ಲೂ ಅದು ಅವ್ರ ಇಷ್ಟ, ಅವ್ರ ಮನಸ್ಸಿಗೆ ಬಿಟ್ಟಿದ್ದು ಅಂತ ಕೂಡ ಅದೇ ರೀತಿ ಹೇಳ್ಕೊತಾರೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೇನಾಗುತ್ತೆ. ಸುದೀಪ್ ಸರ್ ಫ್ಯಾಮಿಲಿ ಬಗ್ಗೆ ಇನ್ನೂ ಒಂದು 10 ರಿಂದ 15 ಎಪಿಸೋಡ್ಗಳನ್ನು ತುಂಬ ಬೇಕಾದಷ್ಟು ತಿಳಿಸ್ಕೊಡ್ತೀನಿ ಮಾಹಿತಿಯನ್ನು. ಸುದೀಪ್ ಸರ್ ಒಂದು ತುಂಬ ಮೂವಿಗಳು ಮಾಡಿದ್ದಾರೆ ಹಿಂದೆ ಎಲ್ಲ, 2007, 2006, 2005 ಸಾಕಷ್ಟು ಮೂವಿಗಳನ್ನ ಮಾಡಿದಾಗೆಲ್ಲ ಏನಾಗ್ತಿದೆ, ಏನಾಯಿತು ಅಂತಕ್ಕಂಥದ್ದನ್ನ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಎಲ್ಲರೂ ಕೂಡ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಬಟ್ ಆದರೂ ಕೂಡ ಮುಂದಿನ ಎಪಿಸೋಡಲ್ಲಂತೂ ಆದಷ್ಟು ಸುದೀಪ್ ಸರ್ ಬಗ್ಗೆ ಅಂತಲ್ಲ, ತುಂಬ ಆಲ್ಮೋಸ್ಟ್ ಮಿಕ್ಸ್ ಕಂಟೆಂಟ್ ಕೂಡ ಬರ್ತಾ ಇರುತ್ತೆ. ಹೀಗೆ ನೋಡ್ತಾ ಇರ್ರಿ. ಮತ್ತು ಈಗ ಅವ್ರ ಮಗಳು ಮಾಡಿರ್ತಕ್ಕಂಥ ತಪ್ಪುಗಳೇನಿದೆ ಅದು ಕೂಡ ನಾನು ಬಿಡಿಸಿ ಹೇಳಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಹೀಗೆ ಇನ್ನೊಂದಷ್ಟು ಯಾರ್ಯಾರು ತಪ್ಪುಗಳು ಏನೇನಿದೆ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.